ಪ್ರಿಯ ವೀಕ್ಷಕರೇ, ರಾಜಧಾನಿ ಸುದ್ದಿಗೆ ಸ್ವಾಗತ. ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ರಾಜಧಾನಿ ಸುದ್ದಿಯ ಪ್ರಸ್ತುತ ಚರ್ಚೆಗೆ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿರುವ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ HS ದೊರೆಸ್ವಾಮಿ ಅವರು ನಮ್ಮನ್ನು ಅಗಲಿದರು. ಅವರ ಅಗಲಿಕೆ ಒಂದು ರೀತಿ ಕನ್ನಡದ ಒಂದು ಸಾರಸ್ವತ, ಒಂದು ಸಾಹಿತ್ಯ ಲೋಕಕ್ಕೆ, ಒಂದು ಪತ್ರಿಕಾ ಲೋಕಕ್ಕೆ ಮತ್ತು ಹೋರಾಟದ ಲೋಕಕ್ಕೆ ದೊಡ್ಡ ನಷ್ಟ ಆಯಿತು. ಯಾಕೆಂದರೆ ಅಂಥ ಹಿರಿಯ ಜೀವ ತನ್ನ ಬದುಕಿನ ಯಾನವನ್ನು ಮುಗಿಸಿ ಸಾರ್ಥಕ ಜೀವನವನ್ನು ಕಳೀತು. ಇದೀಗ HS ದೊರೆಸ್ವಾಮಿಯವರ ಅಧ್ಯಯನ ಪೀಠಗಳಾಗಬೇಕು, ಪುತ್ಥಳಿಗಳಾಗಬೇಕು, ಅವರ ಹೆಸರಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳಾಗಬೇಕು, ವಿಚಾರ ಸಂಕಿರಣಗಳಾಗಬೇಕು ಅನ್ನುವಂತಹ ಮಾತುಗಳ ನಡುವೆ ಇದೀಗ HS ದೊರೆಸ್ವಾಮಿ ಅವರ ಅಧ್ಯಯನ ಪೀಠಗಳಾಗಬಾರ್ದು, ಅವರ ಪುತ್ಥಳಿಗಳನ್ನು ಮಾಡಬಾರ್ದು ಅಂತೇಳಿ ಒಂದಷ್ಟು ಸಾಹಿತಿಗಳು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅನ್ನುವಂಥ ಸುದ್ದಿಯನ್ನು ವಿಶ್ವವಾಣಿ ಪತ್ರಿಕೆ ಪ್ರಕಟ ಮಾಡಿದೆ. ನಿಜಕ್ಕೂ ಈ ಸುದ್ದಿ ನಿಜವೇ ಆಗಿದ್ದರೆ ಹಾಗಿದ್ರೆ ಇನ್ನು ಎಂಥ ವ್ಯಕ್ತಿಗಳು ಬೇಕು ಈ ಸಮಾಜಕ್ಕೆ ಅನ್ನುವಂಥದ್ದು ನಮಗೆ ಜಿಜ್ಞಾಸೆ ಕಾಡುತ್ತೆ. HS ದೊರೆಸ್ವಾಮಿ ಅವರು ಸ್ವಾತಂತ್ರ್ಯದ ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು. ತಮ್ಮ ಈ ಬದುಕಿನ ಯಾನದಲ್ಲಿ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಏನೂ ಮಾಡ್ಕೊಂಡಿಲ್ಲ, ಕೋಟಿಗಟ್ಟಲೆ ದುಡ್ಡು ಮಾಡಿಲ್ಲ, ಮಹಲು ಅಂತಸ್ತುಗಳನ್ನ ಕಟ್ಕೊಳ್ಳಲಿಲ್ಲ, ಇನ್ಯಾರಿಗೋ ಪರವಾಗಿ ವಶೀಲಿಬಾಜಿ ಮಾಡಲಿಲ್ಲ, ಭ್ರಷ್ಟಾಚಾರ ಮಾಡಲಿಲ್ಲ. ಅವ್ರು ಮಾಡಿದ್ದು ವ್ಯವಸ್ಥೆಗೆ ಪೂರಕವಾದಂಥ ಹೋರಾಟವನ್ನು. HS ದೊರೆಸ್ವಾಮಿ ಅವರು ಪತ್ರಿಕಾ ಲೋಕದಲ್ಲಿ ಕೆಲಸ ಮಾಡಿದಂಥವ್ರು, ಪತ್ರಕರ್ತರಾಗಿದ್ದಂಥವ್ರು. ಸಮಾಜದ ಉಳುಕನ್ನು, ಓರೆ ಕೋರೆಗಳನ್ನು, ಭ್ರಷ್ಟಾಚಾರವನ್ನು, ಅನ್ಯಾಯವನ್ನು ಖಂಡಿಸಿ ಬರೆದಂಥವ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಾತಂತ್ರ್ಯದ ಒಂದು ಚಳುವಳಿಯಲ್ಲಿ ಬ್ರಿಟಿಷರಿಗೆ ವಿರುದ್ಧವಾಗಿ ಹೋರಾಟ ಮಾಡಿದಂಥವ್ರು. ನಾವು ಸ್ವಾತಂತ್ರ್ಯಕ್ಕಾಗಿ ನಮ್ಮ ಮಹನೀಯರು ಅದೆಂಥ ಪ್ರಾಣ ತ್ಯಾಗಗಳನ್ನು ಮಾಡಿದರೆ, ಆ ಕಹಿ ಘಟನೆಗಳನ್ನು, ಆ ಇತಿಹಾಸದ ಆ ಘಟನೆಗಳನ್ನ ನೋಡಿದಾಗ ನಮಗೆ ಮೈ ರೋಮಾಂಚನವಾಗುತ್ತೆ, ಮತ್ತು ಒಂದು ರೀತಿ ಆತಂಕ ಆಗುತ್ತೆ. ಎಷ್ಟು ಕಷ್ಟಪಟ್ಟು ತಮ್ಮ ಇಡೀ ಬದುಕನ್ನು ಮೀಸಲಿಟ್ರಲ್ಲ, ಎದೆ ಕೊಟ್ಟು ಹೋರಾಡಿದ್ರಲ್ಲ, ನೇಣುಗಂಬ ಏರಿದ್ರಲ್ಲ, ಗುಂಡುಗಳನ್ನು ತಿಂದ್ರಲ್ಲ, ಅವರ ಈ ತ್ಯಾಗದ ಪರಿಣಾಮವಾಗಿ ಇವತ್ತು ನಾವು ಸ್ವಚ್ಛಂದವಾಗಿ ಬದುಕ್ತಾ ಇರುವಂಥದ್ದು, ಮತ್ತು ನಮ್ಮಲ್ಲೊಂದು ಆ ಸ್ವಾತಂತ್ರ್ಯದ ಆ ಕಿಚ್ಚು ಇರುವಂಥದ್ದು, ಮತ್ತು ಸ್ವಾತಂತ್ರ್ಯವನ್ನು ನಾವು ದಕ್ಕಿಸ್ಕೊಂಡಂಥದ್ದು. ಬ್ರಿಟಿಷರೇನು ಸುಮ್ಮನೆ ಕೊಟ್ಟೋಗಲಿಲ್ಲ, ತೆಗೆದುಕೊಳ್ಳಿ, ನಾವು ಇಷ್ಟು ವರ್ಷ ಆಳ್ವಿಕೆ ಮಾಡ್ತಾ ಇದ್ವಿ, ನಿಮಗೆ ಕೊಡ್ತಾ ಇದ್ದೀವಿ ಅಂತೇಳಿ. ಅದರ ಹಿಂದೆ ಅನೇಕ ಬಲಿದಾನ ಇದೆ. ಅಂಥ ಬಲಿದಾನವನ್ನು, ಅಂಥ ಹೋರಾಟವನ್ನು, ಅಂಥ ತನ್ನ ಬದುಕಿನ ಸಾರ್ಥಕ ಕ್ಷಣಗಳನ್ನು ಕಳೆದಂಥವರು HS ದೊರೆಸ್ವಾಮಿ ಅವರು. ನನಗೆ ವಯಸ್ಸಾಗಿದೆ, ನಾನು ಈ ವಯಸ್ಸಿನ ಕಾಲದಲ್ಲಿ ನಾನು ಆರಾಮಾಗಿ ಬೆಡ್ ರೆಸ್ಟ್ ಮಾಡಬೇಕು ಅಂತೇಳಿ ಸುಮ್ಮನೆ ಕೂತಿರಲಿಲ್ಲ ದೊರೆಸ್ವಾಮಿ ಅವರು. ಸಮಾಜದ ವಿಶೇಷವಾಗಿ ಕರ್ನಾಟಕದಲ್ಲಿ ಆಗುತ್ತಿದ್ದಂಥ ತಲ್ಲಣಗಳಿಗೆ ಸ್ಪಂದಿಸ್ತಾ ಇದ್ರು. ಇಲ್ಲಿ ಯಾರು ಭೂಮಿಯನ್ನು ಕಳ್ಕೊಂಡಿದ್ದಾರೆ, ಯಾರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅವ್ರ ಪರವಾಗಿ ದನಿ ಎತ್ತಾ ಇದ್ರು, ಸರ್ಕಾರಕ್ಕೆ ಪತ್ರ ಬರಿತಾ ಇದ್ರು, ಇವರಿಗೆ ನೀವು ನ್ಯಾಯ ಕೊಡಿಸಿ ಅಂತೇಳಿ. ಅಲ್ಲಿ ಮತ್ತು ಕರ್ನಾಟಕದ ಯಾವುದೇ ಜನಪರ ಚಳವಳಿಗಳಾಗಲಿ, ಅಂಗನವಾಡಿ ಚಳವಳಿ ಇರ್ಬೋದು, ಅಥವಾ ರೈತರ ಭೂಮಿಗಾಗಿ ಹಕ್ಕು ಇಟ್ಕೊಂಡು ಚಳವಳಿ ಮಾಡ್ತವಂಥದ್ದು ಇರ್ಬೋದು, ಇನ್ಯಾವುದೋ ಅನ್ಯಾಯ ಇರ್ಬೋದು, ಆ ಎಲ್ಲ ಚಳವಳಿಗಳಲ್ಲೂ ಕೂಡ ದೊರೆಸ್ವಾಮಿಯವರು ಭಾಗವಹಿಸ್ತಾ ಇದ್ರು, ಸರ್ಕಾರವನ್ನು ಬಿಸಿ ಮುಟ್ಟಿಸ್ತಾ ಇದ್ರು. ಅಂದರೆ ಯುವಕರು ನಾಚುವ ರೀತಿಯಲ್ಲಿ ದೊರೆಸ್ವಾಮಿಯವರು ಅಲ್ಲಿ ತನ್ನ ಸಹಭಾಗಿತ್ವವನ್ನು, ತನ್ನ ಇರುವಿಕೆಯನ್ನು ತೋರಿಸ್ತಾ ಇದ್ರು. ಅಂದರೆ ಅವರಿಗೆ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಇತ್ತು, ಸಮಾಜಕ್ಕೆ ನಾನೇನಾದ್ರು ಕೊನೆಗಳಿಗೆಲ್ಲಾದರೂ ನಾನು ಏನಾದ್ರು ಕೊಡಬೇಕು ಅನ್ನೋದು ಇತ್ತು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಅವ್ರಿಗೆ ಎಂಥ ಒಂದು ದೊಡ್ಡ ಗುಣ ಅಂತಂದರೆ, ಅವರು ಕೋವಿಡ್ಗೆ ಒಳಗಾಗಿ ಚಿಕಿತ್ಸೆಯನ್ನು ಪಡೆದಿರುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರಂತೆ, ಅವ್ರ ಜೊತೆಯಲ್ಲಿರುವಂಥವ್ರಿಗೆ, ನನಗೆ ಸಾಕು, ನನಗೆ ವಯಸ್ಸಾಗಿದೆ, ಬೇರೆಯವ್ರಿಗೆ ಬೆಡ್ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಿದ್ರಂತೆ. ಅಂದರೆ ಎಷ್ಟು ಮಾನವೀಯ ಮೌಲ್ಯವನ್ನು ಒಳಗೊಂಡಿದ್ರು ಅನ್ನುವಂಥದ್ದು. ಆದರೆ ಇಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ದಾವೆ, ಇರಲೇಬೇಕು. ಪ್ರತಿರೋಧ ಭಯೋತ್ಪಾದನೆ ಅಲ್ಲ ಅಂತೇಳಿ ಹೈಕೋರ್ಟ್ ಹೇಳಿದೆ. ಪ್ರತಿರೋಧನೆ ಮಾಡೋದನ್ನು ನೀವು ಭಯೋತ್ಪಾದನೆ ಕೆಲಸ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಹೌದು, ಸರ್ಕಾರ ಏನಾದ್ರು ತಪ್ಪು ಮಾಡ್ತದೆ ಅದನ್ನು ಕೇಳಬೇಕು, ನಾನು ಕೇಳಬೇಕು, ಎಲ್ಲರೂ ಕೇಳಬೇಕು. ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಅದು. ಸರ್ಕಾರ ಏನು ಮಾಡಿದ್ದನ್ನೆಲ್ಲ ಹೊಗಳ್ಕೊಂಡು ಕೂರೋದಕ್ಕೆ ನಾವು ಹೊಗಳು ಬಟ್ಟಂಗಿಗಳಲ್ಲ. ಸರ್ಕಾರ ಅನ್ಯಾಯ ಮಾಡಿದ್ರೆ, ಭ್ರಷ್ಟಾಚಾರ ಮಾಡಿದ್ರೆ, ಆದಿ ತಪ್ಪಿದ್ರೆ, ಮತ್ತು ವ್ಯವಸ್ಥೆಗೆ ಮಾರಕವಾದಂಥ ನೀತಿ ನಿರೂಪಣೆಗಳನ್ನು, ಕಾಯ್ದೆಗಳನ್ನು ತಂದಾಗ ಅದನ್ನು ಕೇಳುವಂಥದ್ದು ಜವಾಬ್ದಾರಿ, ನಾಗರಿಕರ ಜವಾಬ್ದಾರಿ. ಅದನ್ನು HS ದೊರೆಸ್ವಾಮಿ ಅವರು ಮಾಡ್ತಾಯಿದ್ರು. ಇದೊಂದು ಆರೋಗ್ಯಕರ ಚರ್ಚೆ ಆಗಲಿ ಅಂತೇಳಿ ಅವ್ರು ಹೇಳ್ತಾ ಇದ್ರು.
ಹಾಗೆ ಪ್ರಭುತ್ವಗಳಿಗೆ ಮತ್ತು ಪ್ರಭುತ್ವಗಳನ್ನು ಬೆಂಬಲಿಸುವವರಿಗೆ ಅವರ ಮಾತುಗಳು ಅವರ ಧ್ವನಿಗಳು ಇಷ್ಟ ಆಗಲಿಲ್ಲ ಅಂದರೆ ಅವ್ರನ್ನ ನೀವು ಭಯೋತ್ಪಾದಕ ಅಂತ ಕರಿತೀರಾ? ಎಂಥ ವ್ಯವಸ್ಥೆಯಲ್ಲಿ ಬದುಕ್ತಿದೆ ನೋಡಿ. ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಭಯೋತ್ಪಾದಕರು ಅಂತ ಕರಿತಿದ್ದೀವಿ ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ತಲೆ ಅಂದರೆ ಹಂಗೆ ಬಿಂಬಿಸುವವರ ತಲೆ ಕೆಟ್ಟು ಹೋಗಿದೆ, ಅವ್ರ ತಲೆಯಲ್ಲಿ ಈ ಥರದ್ದು ವಿಷ ಬೀಜ ಹೇಗೆ ತುಂಬಿಕೊಂಡಿದೆ ಅಂತೇಳಿ. ಇಂಥವರಿಂದಲೇ ಸಮಾಜ ಹಾಳಾಗ್ತಿರುವಂಥದ್ದು. ವಾಸ್ತವವನ್ನು ಗ್ರಹಿಸಬೇಕಲ್ವಾ? ಒಬ್ಬ ಹೋರಾಟಗಾರ ಪ್ರಭುತ್ವಗಳ ಬೂಟ್ನೆಕ್ಕಲ್ಲ, ಅವನು ಪ್ರಭುತ್ವಗಳ ಎದೆಯನ್ನು ಗುದ್ದುತ್ತಾನೆ, ಕೊಳಪಟ್ಟಿ ಹಿಡಿದು ಕೇಳ್ತಾನೆ ನೀನೇನು ತಪ್ಪು ಮಾಡ್ತಿದ್ದೀಯ ಅಂತ. ಅದನ್ನು ದೊರೆಸ್ವಾಮಿಯವರು ಕೇಳ್ತಾ ಇದ್ರು. ಅವ್ರು ಬುಟ್ ನೆಕ್ಕೊಂಡು ನಾಯಿ ಥರ ಬಾಲಾಡಿಸ್ಕೊಂಡು ಹಿಂದೆ ಸುತ್ತಾ ಇರಲಿಲ್ಲ. ಇವತ್ತು ಪ್ರಭುತ್ವಗಳನ್ನು ಪೋಷಿಸುವಂಥ ಕಾರ್ಪೊರೇಟ್ ಕಂಪನಿಗಳು ಮತ್ತು ಅವ್ರ ಹಿಂದೆ ಬಾಲ ಬುಡಕರಂಗೆ ಸುತ್ತುವಂಥ ಎಷ್ಟು ಜನ ಇದ್ದಾರೆ ನಾವು ನೋಡ್ತಿದ್ದೀವಲ್ಲ. ಅದಲ್ಲ ನಮ್ಮ ಕೆಲಸ. ಸರ್ಕಾರಕ್ಕೆ ದುಡ್ಡು ಕೊಡೋರು ನಾವು, ತೆರಿಗೆ ಕೊಡೋರು ನಾವು, ನಮ್ಮ ದುಡ್ಡಿಂದ ಅವ್ರು ಆಡಳಿತ ನಡೆಸೋರು. ಯಾಕೆ ಇಷ್ಟೊಂದು ಆಕ್ರೋಶ ಬರುತ್ತವಾಗಿ ಮಾತಾಡ್ತಿದ್ದೀವಿ ಅಂದರೆ, ಹಾಗಿದ್ರೆ ನಮಗೆ ಯಾರು ಮಾಡೆಲ್ಗಳು? ನೀವು ದೊರೆಸ್ವಾಮಿ ಅವ್ರನ್ನೇ ನೀವು ಭಯೋತ್ಪಾದಕರು ಅಂತ ಕರಿತೀರಿ ಅಂದ್ರಲ್ಲ, ಮತ್ತು ನಿಮ್ಗೆ ಯಾರಾಗಿದ್ರೆ ನಿಮ್ಮ ದೇಶಭಕ್ತರು? ಚರ್ಚೆಗಳಾಗಿ ಸ್ವೀಕಾರ ಮಾಡದೆ, ಒಂದು ಆರೋಗ್ಯಕರ ಚರ್ಚೆ ಮಾಡದೆ, ನಾನು ಶೂಟ್ ಮಾಡ್ತೀನಿ, ಕೊಲೆ ಮಾಡ್ತೀನಿ, ಹಿಂಸೆ ಮಾಡ್ತೀನಿ ಅನ್ನೋದು ಈ ದೇಶದ ಭಕ್ತರ? ನಿಜಕ್ಕೂ ಬೇಸರ ಆಗುತ್ತೆ. ಒಂದು ಒಳ್ಳೆಯ ಬೆಳವಣಿಗೆ, ಎಚ್.ಎಸ್. ದೊರೆಸ್ವಾಮಿಯವರ ಒಂದು ಪುತ್ಥಳಿ ಆಗಬೇಕು ಅಂತೇಳಿ ಮೊದಲನೇ ಬಾರಿಗೆ ಧ್ವನಿ ಎತ್ತಿ ಅದನ್ನು BBMPಗೆ ಪತ್ರ ಬರೆದಂಥವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಅಮೃತರಾಜ್ ಅವರು ಕಮಿಷನರ್ಗೆ ಪತ್ರ ಬರೆದು ಇಂಥ ಒಬ್ಬ ಮಹನೀಯ, ಕನ್ನಡದ ಸಾಕ್ಷಿ ಪ್ರಜ್ಞೆ ಆಗಿರುವಂಥ ಮಹನೀಯರ ಒಂದು ಪುತ್ಥಳಿಯನ್ನು ನೀವು ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕು ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಅದು ನಿಜಕ್ಕೂ ಶ್ಲಾಘನೀಯವಾದ ಕೆಲಸ. ಅದನ್ನು ಸರ್ಕಾರ ಮಾಡಲಿ. ಏನು ಈಗ ಒಂದಷ್ಟು ಸಾಹಿತಿಗಳು ಅಂತೇಳಿ ಬರೆದಿದ್ದಾರಲ್ಲ, ಇದನ್ನು ಮಾಡಬೇಡಿ, ಪುತ್ಥಳಿಗಳನ್ನು ಮಾಡಬೇಡಿ, ಅವರ ಅಧ್ಯಯನ ಪೀಠ ಮಾಡಬೇಡಿ ಅಂತ ಹೇಳಿದಿರಲ್ಲ. ಹೆಂಗೆ ಸಾಹಿತಿಗಳು ನೀವೆಲ್ಲ? ಸಾಹಿತಿಗಳು ಯಾರನ್ನೂ ಓಲೈಕೆ ಮಾಡಲ್ಲ. ನಿಜವಾದ ಸಾಹಿತಿಗಳು ಯಾರನ್ನೂ ಓಲೈಕೆ ಮಾಡಲ್ಲ. ಅವರು ಪಕ್ಷಪಾತಿಗಳು. ನಿಜಕ್ಕೆ ಸಾಹಿತಿಗಳು ಪಕ್ಷಪಾತಿಗಳಾಗಬೇಕು. ಯಾರ ಪಕ್ಷಪಾತಿಗಳಾಗಬೇಕು? ಜನಪರವಾಗಿ ನಿಂತಂಥವ್ರ ಪಕ್ಷಪಾತಿ ಆಗಬೇಕು, ಅತಂತ್ರ ಬಗ್ಗೆ ಪಕ್ಷಪಾತಿ ಆಗಬೇಕು, ದಮನಿತರ ಬಗ್ಗೆ ಪಕ್ಷಪಾತಿ ಆಗಬೇಕು, ಯಾರು ನೊಂದಿದ್ದಾರೆ ಅವ್ರ ಪರ ಪಕ್ಷಪಾತಿ ಆಗಬೇಕು. ಎಲ್ಲಿ ಅಧಿಕಾರ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಪರವಾಗಿ ಪುಂಗಿ ಓದೋದನ್ನು ಸಾಹಿತಿಗಳಂತ ಕರೆಯಲ್ಲ. ಹಾಗಿದ್ರೆ ನೀವು ಯಾರ ಪ್ರತಿಭೆಗಳು ಮಾಡ್ತೀರಿ? ಹಾಗಿದ್ರೆ ನೀವು ಯಾರ ಅಧ್ಯಯನ ಪೀಠಗಳು ಮಾಡ್ತೀರಿ? ಎಚ್.ಎಸ್. ದೊರೆಸ್ವಾಮಿ ಅವ್ರು ಏನು ಮಾಡಿದ್ದಾರೆ ರೀ? ಅವ್ರನ್ನ ಮತ್ತೆ ನೀವು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಇನ್ನೂ ಎಂಥ ಸಾಕ್ಷಿಗಳು ಬೇಕು? ಅವರು ಅವತ್ತಿನ ಸ್ವಾತಂತ್ರ್ಯ ಬ್ರಿಟಿಷರದ್ದು ಹೋರಾಟ ಮಾಡಿದ ಘಟನೆಗಳು ನಿಮಗೆ ಗೊತ್ತಿಲ್ವೇ? ನೋಡಿ, ಸಿಗುತ್ತೆ, ಬೇಕಾದಷ್ಟು ಸಿಗುತ್ತೆ ನೋಡಿ. ಅಂದರೆ ಇಲ್ಲೇನಾಗ್ತಿದೆ ಅಂದರೆ ಪ್ರಭುತ್ವಗಳನ್ನ ಪ್ರಶ್ನೆ ಮಾಡಬಾರ್ದು, ಪ್ರಭುತ್ವಗಳ ಜೊತೆ ಇರುವಂಥವ್ರನ್ನೂ ಕೂಡ ಪ್ರಶ್ನೆ ಮಾಡಬಾರ್ದು. ಅವ್ರು ಹೇಳೋದನ್ನು ಕೇಳ್ಕೊಂಡು ಸುಮ್ಮನೆ ಇರಬೇಕು. ತಪ್ಪು ಇದು. ಯಾರು ಈ ನಾಡಿಗೆ, ಈ ರಾಜ್ಯಕ್ಕೆ, ಈ ಭಾಷೆಗೆ, ಈ ರಾಜ್ಯದ ಜನರಿಗೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿರ್ತಾರೆ, ತಮ್ಮ ಬದುಕನ್ನು ಮೀಸಲಿಟ್ಟಿರ್ತಾರೆ, ಕೊನೆ ಕ್ಷಣದವರೆಗೂ ಜನರಿಗಾಗಿ ತಹತೈಸ್ತಾ ಇರ್ತಾರೆ, ಹಪಾಪಿಸ್ತಾ ಇರ್ತಾರೆ, ಏನಾದರೂ ಮಾಡಬೇಕಲ್ಲಪ್ಪ ಅಂತ ಹೇಳಿ ತುಡಿತಾ ಇರ್ತಾರೆ, ಅಂಥವ್ರನ್ನ ಸ್ಮರಿಸ್ಕೊಳ್ಳೋದು, ಅಂಥವ್ರನ್ನ ಮತ್ತೊಂದು ಪೀಳಿಗೆಗೆ ಪರಿಚಯ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನು ಯಾಕೆ ಮಾಡ್ತಾರೆ ಅಂದರೆ ಅವ್ರನ್ನ ಮರಿಬಾರ್ದು ನಾವು. ಅವ್ರು ಮಾಡಿದಂಥ ಸೇವೆಗೆ ನಮ್ಮ ಒಂದು ಸಣ್ಣ ಗೌರವ ಅನ್ನೋ ಥರದಲ್ಲಿ ಸ್ಮಾರಕಗಳನ್ನು, ಪುತ್ಥಳಿಗಳನ್ನು, ಅಧ್ಯಯನ ಪೀಠಗಳನ್ನು, ವಿಚಾರ ಸಂಕಿರಣಗಳನ್ನು ಮಾಡ್ತಾರೆ. ಸರ್ಕಾರ ಏನಾದರೂ ಇಂಥ ಒಂದು ನಿಲುವಿಗೆ ಬಂದರೆ, ಏನು ಪುತ್ಥಳಿ ಮಾಡಲ್ಲ, ನಾವು ಅಧ್ಯಯನ ಪೀಠ ಮಾಡಲ್ಲ ಅಂದರೆ ನಮ್ಮ ಹೋರಾಟವೂ ಇರುತ್ತೆ. ಈ ನಾಡಿನ ಸಾಕ್ಷಿ ಪ್ರಜ್ಞೆ ಆಗಿರುವಂಥ, ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ, ಲೇಖಕರೂ ಆಗಿರುವಂಥ, ಪತ್ರಕರ್ತರೂ ಆಗಿರುವಂಥ ಎಚ್.ಎಸ್. ದೊರೆಸ್ವಾಮಿ ಅವರ ಅಧ್ಯಯನ ಪೀಠಗಳು ಆಗಬೇಕು, ಪುತ್ಥಳಿಗಳು ಆಗಬೇಕು, ಮತ್ತು ಮುಂದಿನ ಪೀಳಿಗೆಗೆ ಅವರ ಚಿಂತನೆಗಳು ರವಾನೆ ಆಗಬೇಕು. ಅವ್ರನ್ನ ತಪ್ಪಾಗಿ ವ್ಯಾಖ್ಯಾನ ಮಾಡೋದಲ್ಲ. ಬನ್ನಿ, ಈ ಕುರಿತು ಸಾಮಾಜಿಕ ಹೋರಾಟಗಾರರಾಗಿರುವಂಥ ವಟಗೆರೆ ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರೇನು ಹೇಳ್ತಾರೆ, ಎಚ್.ಎಸ್. ದೊರೆಸ್ವಾಮಿ ಅವ್ರನ್ನ ಸಮಾಜ ಹೇಗೆ ನೋಡಬೇಕು, ಅವರನ್ನು ಮುಂದಿನ ಪೀಳಿಗೆಗೆ ಹೇಗೆ ತಲುಪಿಸಬೇಕು ಅವರ ಚಿಂತನೆಗಳನ್ನು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸುರೇಶ್. ಸರ್, ಒಂದು ಸುದ್ದಿ ಈಗ ನಮ್ಮ ಗಮನಕ್ಕೆ ಬಂದಿರುವಂಥದ್ದು, ಎಚ್.ಎಸ್. ದೊರೆಸ್ವಾಮಿ ಅವರ ಪುತ್ಥಳಿಯನ್ನು ಮಾಡಬೇಡಿ, ಅವರ ಅಧ್ಯಯನ ಪೀಠಗಳನ್ನು ಮಾಡಕೋಬೇಡಿ ವಿಶ್ವವಿದ್ಯಾಲಯಗಳಲ್ಲಿ ಅಂಥೇಳಿ ಒಂದು ಪತ್ರಿಕೆ ಪ್ರಕಟ ಮಾಡಿದೆ. ಹಿಂಗೆ ಒಂದಷ್ಟು ಸಾಹಿತಿಗಳು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅಂಥೇಳಿ. ಒಂದು ವೇಳೆ ನಿಜವೇ ಆಗಿದ್ದರೆ ಈ ಒಂದು ಬೆಳವಣಿಗೆ ಬಗ್ಗೆ, ವಿಷಕಾರಿ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ? ನಿಜವಾಗಿಯೂ ಇದು ಆತಂಕಕಾರಿ ಬೆಳವಣಿಗೆ ಮತ್ತು ಖಂಡನಾರ್ಹವಾದಂತ ಸಂಗತಿ. ಆ ತರ ಯಾರಾದ್ರೂ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದಾಗಿರ್ಲಿ, ಅಥವಾ ಸ್ವಯಂ ಪತ್ರಿಕೆ ಆ ತರ ಸುದ್ದಿ ಪ್ರಕಟಿಸಿದೆ ಅನ್ನೋದಾದ್ರೆ, ಯಾಕಪ್ಪ ಅಂದ್ರೆ ಕರ್ನಾಟಕ ಕಂಡಂತಹ ಗಾಂಧಿವಾದಿಗಳ ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿ ಇರ್ತಕ್ಕಂಥವ್ರು ದೊರೆಸ್ವಾಮಿ ಅವರು. ಹೌದು. ಕನ್ನಡದ ಸಂದರ್ಭದಲ್ಲಿ ಅನೇಕ ಪ್ರಗತಿಪರ ಚಳುವಳಿಗಳ ಜೊತೆಗೆ ಕೊಂಡಿಯಾಗಿ ಬೆರೆದುಕೊಂಡಿದ್ದಂಥವ್ರು.
ಕನ್ನಡ ರಾಜಕಾರಣವನ್ನ, ಕನ್ನಡ ಜನಪರ ಚಳುವಳಿಗಳನ್ನ, ಮತ್ತೆ ಕನ್ನಡ ಸಂಸ್ಕೃತಿಯನ್ನ ಪ್ರಭಾವಿಸಿದಂತಹ ಮತ್ತು ಗಾಂಧಿವಾದದ ಮೌಲ್ಯಗಳಿಂದ ರಾಜಕಾರಣದ ಕ್ಷೇತ್ರವನ್ನು, ಜನಪರ ಚಳುವಳಿಗಳ ಒಂದು ಕ್ಷೇತ್ರವನ್ನು, ನಡಿಗೆಯನ್ನು ಪಲ್ಲಟಿಸಿದಂತವ್ರು ದೊರೆಸ್ವಾಮಿ ಅವರು. ಅಂತ ಒಂದು ಶಕ್ತಿವಂತ ಚೇತನ ಅದು. ಅಂತ ಚೇತನಕ್ಕೆ ಅಗೌರವ ತೋರಿಸೋದಕ್ಕೆ ಇವರ ಕೆಲವರ ಏನು ಸ್ಥಾಪಿತ ಹಿತಾಸಕ್ತಿಗಳ ಮಾತುಗಳು ಸಹಜವಾಗಿ ವ್ಯಕ್ತ ಆಗ್ತಿದಾವೆ. ಆಮೇಲೆ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರಂತೆ, ಈ ತರ ಮಾಡಬೇಡಿ ಅಂತ ಹೇಳಿ. ಅಂದ್ರೆ ದೊರೆಸ್ವಾಮಿ ಅವರು ಸರ್ಕಾರ ಪ್ರಭುತ್ವಗಳನ್ನ ಓಲೈಸಲಿಲ್ಲ, ಪ್ರಭುತ್ವಗಳ ಉಳುಕುಗಳನ್ನ ಪ್ರಶ್ನೆ ಮಾಡಿದ್ರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಸಂವಿಧಾನವನ್ನ ಬರ್ದಿದ್ದಾರೆ, ಹಿಂದೂಯಿಸಂ, ರಾಮಾಯಣ, ಕೃಷ್ಣ ಇವೆಲ್ಲ ಸನಾತನ ಮೌಲ್ಯಗಳ ವಿರುದ್ಧ ಅವರು ಬಂಡೆ ಹೇಳ್ತಾರೆ. ಹಂಗೇನಾದ್ರೂ ಇವತ್ತು ಅಂಬೇಡ್ಕರ್ ಇದ್ರೆ ಅಂಬೇಡ್ಕರ್ ಕೂಡ ದೇಶದ್ರೋಹಿ ಆಗ್ತಾ ಇದ್ರು, ಧರ್ಮದ್ರೋಹಿ ಆಗ್ತಾ ಇದ್ರು, ಇವ್ರಿಗೆ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ರು. ಹಂಗೆ ಇವರು ಕೂಡ ಯಾರು ದೊರೆಸ್ವಾಮಿ ಅವರು ಸ್ಥಾಪಿತ ಮೌಲ್ಯಗಳ ವಿರುದ್ಧ ಬಂಡೆದ್ದಂತವ್ರು. ಅದಕ್ಕೆ ಅಂತ ಕೆಲವು ಹಿತಾಸಕ್ತಿಗಳಿಗೆ ದೊರೆಸ್ವಾಮಿ ಅವರ ಇದು ಸ್ಮಾರಕ ನಿರ್ಮಾಣ ಆಗಿರ್ಲಿ, ಅಧ್ಯಯನ ಕೇಂದ್ರ ನಿರ್ಮಾಣ ಮಾಡೋದಾಗಿರ್ಲಿ, ಇವೆಲ್ಲ ಅವ್ರಿಗೆ ಅಪತ್ಯ ಆಗಿ ಕಾಣಿಸ್ತಾ ಇದೆ. ಆಮೇಲೆ ದೊರೆಸ್ವಾಮಿ ಅವರು ಪ್ರಭುತ್ವಕ್ಕೆ ವಿರುದ್ಧವಾಗಿ, ಅಂದ್ರೆ ಪ್ರಭುತ್ವದ ಅಪನಡಿಗೆಗಳ ವಿರುದ್ಧವಾಗಿ ನಿಲ್ತಾ ಇದ್ರು. ದೊರೆಸ್ವಾಮಿ ಅವರು ಈ ಸಾಂಸ್ಥಿಕ ಚಿಂತನೆಗಳ ವಿರುದ್ಧವಾಗಿ ಇರ್ತಾ ಇದ್ರು. ಮತ್ತು ದೊರೆಸ್ವಾಮಿ ಅವರು ಸದಾ ಪ್ರಗತಿಪರರೊಂದಿಗೆ ಇರ್ತಾ ಇದ್ರು. ಇವೆಲ್ಲವೂ ಕೂಡ ಇವ್ರಿಗೆ ಸಹಿಸ್ಕೊಳ್ಳೋದಕ್ಕಾಗಿಲ್ಲ. ಆಳುವ ಪಕ್ಷಗಳಿಗೂ ಕೂಡ ಕೆಲವು ಸಲ ಮುಜುಗರ ಉಂಟು ಮಾಡಿದ್ರೆ ದೊರೆಸ್ವಾಮಿ ಅವರ ನಡೆಗಳು, ಆತರ ಸುಧಾರಣವಾದಿ ನಡೆಗಳು ಅವೆಲ್ಲ, ಸರ್ಕಾರಕ್ಕೆ ಬುದ್ಧಿ ಹೇಳುವಂತ ನಡೆಗಳವೆಲ್ಲ, ಆಳುವ ಜನಪ್ರತಿನಿಧಿಗಳಿಗೆ ಬುದ್ಧಿ ಹೇಳುವಂತ ನಡೆಗಳವೆಲ್ಲ. ಅವರು ಭ್ರಷ್ಟಾಚಾರದ ವಿರುದ್ಧ ಮಾತಾಡುವಾಗಾಗಿರ್ಲಿ, ವಸತಿಹೀನ ಮತ್ತು ಭೂಹೀನ ಜನಗಳ ಬಗ್ಗೆ ಮಾತಾಡೋದಕ್ಕಾಗಿರ್ಲಿ, ಅಥವಾ ಕೈಗಾರಿಕಾ ತ್ಯಾಜ್ಯಗಳು ಮತ್ತು ನಗರದ ತ್ಯಾಜ್ಯಗಳನ್ನೆಲ್ಲ ಡಂಪ್ ಮಾಡುವಂತ ಕೃಷಿ ವಲಯಗಳಿಗೆ ತಗೊಂಡೋಗಿ ಡಂಪ್ ಮಾಡೋದು ವಿರುದ್ಧವಾಗಿ ಮಾತಾಡೋದಾಗಿರ್ಲಿ, ಇವೆಲ್ಲ ಕೆಲವು ಮತ್ತೆ ಅಕ್ರಮ ಭೂ ಒತ್ತುವರಿ ವಿಚಾರಗಳನ್ನಾಗಿ ಮಾಫಿಯಾಗಳ ವಿರುದ್ಧವಾಗಿ ಎಲ್ಲ ಧ್ವನಿ ತೆಗೆದಿದ್ದಾಗಿರ್ಲಿ, ಇವೆಲ್ಲವೂ ಕೂಡ ಆಳುವವರಿಗೆ ಮತ್ತು ಆಳುವ ಸರ್ಕಾರಕ್ಕೆ ಎಲ್ಲ ಮುಜುಗರ ಉಂಟು ಮಾಡ್ತಾ ಇತ್ತು. ಇವೆಲ್ಲ ಸಮಾಜ ಸುಧಾರಣೆಗೆ ಅಗತ್ಯವಾದಂತ ಕೆಲಸಗಳು. ಲಂಕೇಶ್ ಒಂದ್ ಕಡೆ ಒಂದ್ಸಲ ಮಾತಾಡ್ತಾ ಇದ್ರು, ಗಾಂಧೀಜಿಗಿಂತ ನಕ್ಸಲೈಟ್ ಬೇಕೆ ಅಂತ. ಹಂಗೆ ದೊರೆಸ್ವಾಮಿ ಅವ್ರಿಗಿಂತ ಒಬ್ಬ ಕ್ರಾಂತಿಕಾರಿ ಬೇಕೆ, ಒಬ್ಬ ಸುಧಾರಣವಾದಿ ಬೇಕೆ. ಸರ್, ನನಗೆ ಬೇಸರ ಆಗೋದು ದೊರೆಸ್ವಾಮಿ ಅಂತವ್ರ ಪುತ್ಥಳಿಯನ್ನ ಮಾಡೋದು, ಅಥವಾ ಈ ನಾಡಿಗೆ ಸೇವೆ ಸಲ್ಲಿಸಿದಂಥ ಮಹನೀಯರು ಇನ್ನು ಸಾಹಿತಿಗಳು ಮಹನೀಯರಿದೆ ಅಂಥವ್ರು ಮಾಡೋದು ಬಿಟ್ಟು ಎಂಥವ್ರು ಮಾಡ್ತೀರಿ ಅಂತ ನಾನು ಹೇಳೋದು. ನೋಡಿ, ಪ್ರಭುತ್ವದ ಜೊತೆಗೋ ಅಥವಾ ಆಳುವ ವರ್ಗಗಳ ಜೊತೆಗೋ ಮತ್ತು ರಾಜಕಾರಣಿಗಳ ಜೊತೆಗೋ ಭ್ರಷ್ಟರ ಜೊತೆಗೋ ಒಂದು ಅನೈತಿಕ ಕೂಡಾವಳಿ ಮಾಡ್ಕೊಂಡು ನಡ್ಕೊಂಡು ಹೋಗ್ಬಿಟ್ರೆ ಅವ್ರನ್ನ ಪುಸ್ಲಾಯಿಸ್ಕೊಂಡು ಅಂತವ್ರನ್ನಾದ್ರೆ ಇವರು ಬೆಂಬಲಿಸ್ತಾರೆ, ಅಂತ ನಾಯಕರನ್ನಾದ್ರೆ ಇವರು ಮಣೆ ಹಾಕ್ತಾರೆ. ದೊರೆಸ್ವಾಮಿ ಅವರು ತನಗೂ ಸ್ವಂತಕ್ಕೂ ಆಸ್ತಿ ಪಾಸ್ತಿ ಮಾಡ್ಕೊಳ್ಲಿಲ್ಲ, ಮನೆ ಮಠ ಮಾಡ್ಕೊಳ್ಲಿಲ್ಲ. ಅಲ್ಲ, ಮನಸ್ಸು ಮಾಡಿದ್ರೆ ಅವರು ರಾಜಕಾರಣದಲ್ಲಿ ಒಳ್ಳೆ ಅವಕಾಶಗಳನ್ನ ಪಡ್ಕೋಬೋದಿತ್ತಲ್ಲ, ಗಿಡ್ಸ್ಕೋಬೋದಿತ್ತಲ್ಲ. ಸರಳತೆಯ ಮೌಲ್ಯ ಆಗಿ ಬದುಕಿದ್ರು, ಅಹಿಂಸೆಯ ಮೌಲ್ಯ ಆಗಿ ಬದುಕಿದ್ರು, ಜನಪರ ಚಿಂತನೆಗಳನ್ನೇ ಮೌಲ್ಯ ಆಗಿ ಜನಕ್ಕೂ ಹೇಳಿಕೊಟ್ರು. ಎಂತವ್ರಾದ್ರೆ ಈ ಜನಗಳಿಗೆ ಹಿಡಿಸೋದಿಲ್ಲ ನೋಡಿ. ನಿಜ ನಿಜ. ದೊರೆಸ್ವಾಮಿ ಅವರ ಹೆಸರಿನಲ್ಲಿ ಸ್ಮಾರಕಗಳು ನಿರ್ಮಾಣ ಆಗ್ಬೇಕು, ಪ್ರತಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಒಂದು ಅಧ್ಯಯನ ಕೇಂದ್ರಗಳು, ಇನ್ನು ಪೀಠಗಳು ನಿರ್ಮಾಣ ಆಗ್ಬೇಕು. ಆ ಗಾಂಧಿವಾದವನ್ನ ಆಧುನಿಕವಾಗಿ ಪುನರ್ ವ್ಯಾಖ್ಯಾನಿಸ್ಬೇಕು. ದೊರೆಸ್ವಾಮಿ ಅವರ ಜೀವನ ವಿಧಾನಗಳನ್ನ ಇಟ್ಕೊಂಡು, ಅವರ ಬದುಕಿನ ವಿನ್ಯಾಸ ಹೇಗಿತ್ತು ಅಂತ ಹೇಳಿ ತಿಳ್ಕೊಂಡು, ಹೊಸ ರೀತಿಯ ಗಾಂಧಿವಾದದ ಆಯಾಮಗಳನ್ನ ನಾವು ಒಂದು ಮರುವಾದಿನಿಂದ ಕಟ್ಟಿಕೊಡ್ಬೇಕು. ಅದಕ್ಕೆ ವಿಶ್ವವಿದ್ಯಾಲಯಗಳು ಮುಂದೆ ಬರಬೇಕು ಮತ್ತು ಖಾಸಗಿ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು. ಸಾರ್ವಜನಿಕರು ಒತ್ತಾಯಿಸಬೇಕು, ಸಾರ್ವಜನಿಕರ ಒಂದು ಹೊಣೆಗಾರಿಕೆಯಾಗಿ ತಗೋಬೇಕು. ಇದನ್ನ ಅಧ್ಯಯನ ಪೀಠ ಸ್ಥಾಪಿಸಿ ಮತ್ತು ಸ್ಮಾರಕಗಳನ್ನ ನಿರ್ಮಾಣ ಮಾಡಿ ಅಂತ ಒತ್ತಾಯಿಸೋದಕ್ಕೆ ಸರ್ಕಾರದ ಕೆಲಸವೂ ಇದಾಗಬೇಕು. ಸರ್ಕಾರ ಇದನ್ನ ತುಂಬಾ ಸಂತೋಷದಿಂದ ಶ್ರೇಷ್ಠ ಗಾಂಧಿವಾದಿ ಒಂದು ಚೇತನಕ್ಕೆ, ರಾಷ್ಟ್ರೀಯತೆಯನ್ನ ನಿರ್ಮಿಸಿಕೊಟ್ಟಂತ ಕನ್ನಡ ಚೇತನಕ್ಕೆ ಸಲ್ಲಿಸುವಂತ ಒಂದು ಗೌರವದ ಪ್ರತೀಕ ಇದು ಅಂತ ಹೇಳಿ
ಸರ್ಕಾರವೇ ಮುಂದೆ ಬರಬೇಕು. 104 ವರ್ಷಗಳ ಕಾಲ ಬದುಕಿದ್ದಂತಹ ದೊರೆಸ್ವಾಮಿ ಅವರು ಹೌದು, ಕರ್ನಾಟಕದ ರಾಜಕೀಯ ಮತ್ತು ಸಾಂಸ್ಕೃತಿಕ ನಡೆಯನ್ನೇ ಪಲ್ಲಟಿಸಿದ ತೋರಿಸಿದಂತವ್ರು ಹೌದು, ನಮ್ಮ ಎದುರುಗಡೆಗೆ. ಹೌದು, 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 ಹೌದು. ಅವರನ್ನ ಜೀವಂತವಾಗಿ ಇಟ್ಕೊಳ್ಳೋ ಬಗೆ, ಅವ್ರ ಆಶಯಗಳನ್ನ ಸಾಕಾರಗೊಳಿಸುವಂತ ಬಗೆ ಹೇಗೆ ಅನ್ನೋದು ಚಿಂತಿಸ್ಬೇಕೇ ಬಿಟ್ರೆ ಅವರ ಸ್ಮಾರಕ ನಿರ್ಮಾಣ ಬೇಡ, ಅವರ ಹೆಸರಿನಲ್ಲಿ ಅಧ್ಯಯನ ಕೇಂದ್ರಗಳನ್ನ ಸ್ಥಾಪಿಸೋದು ಬೇಡ ಅಂತ ಹೇಳಿ ಸರ್ಕಾರ ಪತ್ರ ಬರೆಯೋದಾಗಿರ್ಲಿ, ಪತ್ರಿಕೆಗಳಲ್ಲಿ ಪ್ರಕಟಿಸೋದಾಗಿರ್ಲಿ, ಇವೆಲ್ಲವೂ ಕೂಡ ಖಂಡನೀಯವಾದಂತ ವಿದ್ಯಮಾನಗಳು. ಖಂಡಿತ ಸರ್. ನಾನಂತೂ ವೈಯಕ್ತಿಕವಾಗಿ ಒಬ್ಬ ಲೇಖಕನಾಗಿ, ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಆ ತರ ಪತ್ರಿಕೆ ಬರೆದಿರೋ ಪತ್ರಿಕೆಯ ಸಂಪಾದಕೀಯ ಬಳಗ ಏನಿದೆ ಅವರನ್ನು ಖಂಡಿಸ್ತೇನೆ. ಮತ್ತು ಸರ್ಕಾರಕ್ಕೆ ಪತ್ರ ಬರೆದಿರುವಂತ ಯಾರಿದಾರೋ ಅವರ ನಡೆಗೂ ನನ್ನ ಧಿಕ್ಕಾರವಿದೆ. ಖಂಡಿತ ಸರ್, ಖಂಡಿತ. ತುಂಬ ಅತ್ಯಂತ ಮೌಲಿಕವಾದಂಥ ಮಾತುಗಳನ್ನು ಆಡಿದ್ದೀರಿ. ಇದು ಎಲ್ಲರ ಮಾತು ಕೂಡ ಆಗಬೇಕು ಅನ್ನುವಂಥದ್ದು. ಮತ್ತು ಇಂಥವ್ರನ್ನ ಉಳಿಸ್ಕೊಳ್ದಿದ್ರೆ ಇನ್ನೆಂಥವ್ರನ್ನ ನಾವು ಎಂಥರ ಪರವಾಗಿ ಕೆಲಸ ಮಾಡಬೇಕು ಮತ್ತು ಎಂಥವ್ರ ಚಿಂತನೆಗಳನ್ನ ಹಂಚಬೇಕು ಅನ್ನೋದು ಸರ್ಕಾರ ಯೋಚನೆ ಮಾಡಲಿ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಇದು ವಡ್ಡಗೆರೆ ನಾಗರಾಜ್ ಅವರ ಇದು ವಡ್ಡಗೆರೆ ನಾಗರಾಜ್ ಅವರ ಚಿಂತನೆ. ಹೌದಲ್ವೇ? ಇಂಥವರೇ ಅಲ್ವಾ ನಮಗೆ ಮಾಡೆಲ್ ಆಗಬೇಕಾಗಿರೋದು? ಇಂಥವರ ಚಿಂತನೆಗಳಲ್ವೇ ನಾವು ವಿದ್ಯಾರ್ಥಿಗಳಿಗೆ, ಜನರಿಗೆ ಹಂಚಬೇಕಾಗಿರೋದು? ಸರ್ಕಾರದ ಲೂಟಿ ಹೊಡ್ಕೊಂಡು, ಸರ್ಕಾರದ ಗುಲಾಮಗಿರಿ ಮಾಡಿಕೊಂಡು, ಇನ್ಯಾರ್ದೋ ಪರವಾಗಿ ಇನ್ಯಾವುದೋ ಏನು ಕಾರ್ಪೊರೇಟ್ ಕಂಪನಿಗಳಿಗೆ ಓಲೈಕೆ ಮಾಡ್ಕೊಂಡಿರುವಂಥವ್ರು ನಮಗೆ ಬೇಕಾಗಿಲ್ಲ. ನಾನು 2-3 ಸಲ ಅವ್ರನ್ನ ಭೇಟಿ ಮಾಡಿದ್ದೀನಿ, ಮನೆಗೆ ಹೋಗಿದ್ದೀನಿ. ಎಷ್ಟು ಸರಳವಾಗಿದ್ದರು, ಇಷ್ಟು ಗಾಂಧಿಯವರ ಒಂದು ಚಿಂತನೆಗಳನ್ನು ತನ್ನ ಬದುಕಿನಲ್ಲೂ ಅಳವಡಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನಪಟ್ಟು ಹಾಗೆ ಬದುಕ್ತಂಥವರು ಎಚ್.ಎಸ್. ದೊರೆಸ್ವಾಮಿ ಅವರು. ಅಂಥವರ ಚಿಂತನೆಗಳನ್ನು ನಾವು ಹೆಚ್ಚು ಪ್ರಚುರಪಡಿಸಬೇಕಾಗಿದೆ, ಅಳವಡಿಸ್ಕೊಳ್ಬೇಕಾಗಿದೆ. ಸುಮ್ಮನೆ ಕೇವಲ ಪೂರ್ವಗ್ರಹವನ್ನು ಇಟ್ಕೊಂಡು ಯಥಾಸ್ಥಿತಿವಾದಿಗಳು ಅಂದ್ಕೊಂಡು ಅವರು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ, ಅವರು ನಕ್ಸಲೇಟ್, ಅರ್ಬನ್ ನಕ್ಸಲ್, ಹಾಗೆ ಹೀಗೆ. ಅವ್ರ ಚಿಂತನೆಗಳೇನು, ಅವರ ಆಶಯಗಳೇನು, ಅವ್ರು ಯಾಕೆ ಸರ್ಕಾರವನ್ನು ಟೀಕೆ ಮಾಡ್ತಾಯಿದ್ರು, ಅವ್ರು ಯಾಕೆ ಭೂ ಒತ್ತುವರಿಯನ್ನು ವಿರೋಧ ಮಾಡ್ತಾಯಿದ್ರು, ಅವ್ರು ಯಾಕೆ ಆದಿವಾಸಿಗಳ ಪರವಾಗಿ, ದಮನಿತರ ಪರವಾಗಿ, ಭೂಮಿ ಇಲ್ಲದವ್ರ ಪರವಾಗಿ ಹೋರಾಟ ಮಾಡ್ತಿದ್ರು, ಅವ್ರು ಯಾಕೆ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಿದ್ರು, ಅವ್ರು ಯಾಕೆ ಸರ್ಕಾರಕ್ಕೆ ಒಂದು ರೀತಿ ಬಿಸಿ ತುಪ್ಪ ಆಗಿದ್ರು, ಯೋಚನೆ ಮಾಡಬೇಕು. ಕೇವಲ ಅವರು ನಮಗೆ ಅವ್ರ ಚಿಂತನೆಗಳು ನಮಗೆ ಒಂದು ರೀತಿ ಕಂಟಕ ಆಗ್ತವೆ ಅಂಥೇಳಿ ನೀವು ಅವ್ರನ್ನ ವಿರೋಧ ಮಾಡೋದು ತಪ್ಪಾಗತ್ತೆ. ಅಂಥವ್ರನ್ನ ಸಾಹಿತಿಗಳು ಅನ್ನೋದಕ್ಕಾಗಲ್ಲ. ಇನ್ನಾದರೂ ಸರ್ಕಾರ ಆದಷ್ಟು ಬೇಗ ಅವರ ವಿಶ್ವವಿದ್ಯಾಲಯಗಳಲ್ಲಿ ಅವರ ಅಧ್ಯಯನ ಕೇಂದ್ರಗಳನ್ನು ಮತ್ತು ಅವರ ಸ್ಮಾರಕಗಳನ್ನು, ಅವರ ಚಿಂತನೆಗಳನ್ನು ಪಠ್ಯಗಳಲ್ಲಿ ಅಳವಡಿಸಿ ಎಲ್ರಿಗೂ ತಲುಪಿಸುವಂಥ ಕೆಲಸವನ್ನು ಮಾಡಲಿ. ಜೊತೆಗೆ ಅವರನ್ನು ವಿರೋಧಿಸುವಂಥವ್ರು ಸರಿಯಾಗಿ ಅವರನ್ನು ಅವಲೋಕಿಸುವ, ಅರ್ಥ ಮಾಡ್ಕೊಳ್ಳೋ ಕೆಲಸವನ್ನು, ಅವರನ್ನು ಓದುವ ಕೆಲಸವನ್ನು, ಎಲ್ಲ ತಲೆಯಲ್ಲಿರುವಂಥ ಏನು ಪೂರ್ವಗ್ರಹಗಳನ್ನು ಅಥವಾ ಏನು ಗೊಬ್ಬರವನ್ನೆಲ್ಲ ತೆಗೆದಾಕಿ ಸ್ವಲ್ಪ ಶಾಂತ ಮನಸ್ಸಿನಿಂದ ಅಧ್ಯಯನ ಮಾಡಿದ್ರೆ ಸರಿಯಾಗಿ ನೈಜವಾಗಿ ಎಚ್.ಎಸ್. ದೊರೆಸ್ವಾಮಿ ಅವರು ಅರ್ಥವಾಗ್ತಾರೆ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ. ನಮಸ್ಕಾರ ಸ್ನೇಹಿತರೆ. ವಿಶೇಷ ಸುದ್ದಿ ಸಮಾಚಾರಗಳಿಗೆ ಸದಾ ನೋಡ್ತಾ ಇರಿ ರಾಜಧಾನಿ ಸುದ್ದಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.